ಬೆಳಗಾವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಎಂಇಎಸ್ ಪಕ್ಷೇತರ ತಲೆನೋವು ಶುರುವಾಗ್ಬಿಟ್ಟಿದೆ. ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಅಖಾಡದಲ್ಲಿ ಎಂಇಎಸ್ ಅಭ್ಯರ್ಥಿ ಸ್ಪರ್ಧೆಯನ್ನ ಮಾಡುವುದಕ್ಕೆ ನಿರ್ಧರಿಸಿರೋದು. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸಾಂಪ್ರದಾಯಿಕ ಮತಗಳ ವಿಭಜನೆ ಆಗುತ್ತೆ ಅನ್ನುವಂತ ಆತಂಕ ಢವ ಶುರುವಾಗಿದೆ. ಬೆಳಗಾವಿ ಮತ್ತು ಚಿಕ್ಕೋಡಿ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಇಲ್ಲಿವರೆಗೂ ಇದ್ದಿದ್ದು. ಆದ್ರೆ ಯಾವಾಗ ಎಂಇಎಸ್ ಎಂಟ್ರಿ ಆಯ್ತೋ ಮತಗಳು ಡಿವೈಡ್ ಆಗ್ಬಿಡುತ್ತೆ ಅನ್ನೋ ಟೆನ್ಷನ್ ಶುರು ಆಗ್ತಾ ಇದೆ. ಎಂಇಎಸ್ ಅಭ್ಯರ್ಥಿ ಮಹದೇವ ಪಾಟೀಲ್ ಕಣಕ್ಕಿಳಿತಿದ್ದಾರೆ. ಎಂಇಎಸ್ ಸ್ಪರ್ಧೆಯಿಂದ ಬಿಜೆಪಿಗೆ ಮರಾಠ ಮತಗಳ ವಿಭಜನೆ ಆತಂಕ ಎದುರಾಗ್ತಾ ಇದೆ. ಚಿಕ್ಕೋಡಿ ಅಖಾಡದಲ್ಲಿ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಖರ ಕಣದಲ್ಲಿ ಇರೋದ್ರಿಂದ ಶಂಭು ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಅಹಿಂದ ಮತಗಳ ವಿಭಜನೆಯ ಆತಂಕ ಎದುರಾಗ್ತಾ ಇದೆ. ಎಂಇಎಸ್ ಪಕ್ಷೇತರ ಅಭ್ಯರ್ಥಿಗಳಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತ ಟೆನ್ಷನ್ ನಲ್ಲಿ ಅವರಿದ್ದಾರೆ. ಅಖಾಡದಲ್ಲಿ ಕೇವಲ ಎರಡು ರಾಷ್ಟ್ರೀಯ ಪಕ್ಷಗಳು ಇವೆ ಅನ್ನುವಂಥ ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಹಾಗಾಗಿ ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಸಮುದಾಯದ ಒಲವಿದೆ ಅನ್ನೋದು ಈ ಹಿಂದಿನ ಚುನಾವಣೆಗಳಲ್ಲೆಲ್ಲ ಗೊತ್ತಿರುತ್ತೆ. ಲಿಂಗಾಯತ ಮತಗಳು ನಮಗೆ ಬೀಳುತ್ತೆ, ಮರಾಠ ಮತಗಳು ನಮಗೆ ಬೀಳುತ್ತೆ, ಅಹಿಂದ ಮತಗಳು ನಮಗೆ ಬೀಳುತ್ತೆ, ಈ ಥರದೊಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಎಂಇಎಸ್ ಅಭ್ಯರ್ಥಿಗಳ ಎಂಟ್ರಿ ಆಗಿರೋದ್ರಿಂದ ಈಗ ಆ ಮತಗಳು ಡಿವೈಡ್ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಿಗೂ ಎದುರಾಗಿರೋದು. ಸೊ ಈ ವೋಟ್ ಡಿವೈಡ್ ಆಗೋದ್ರಿಂದ ನಮ್ಮ ಓಟಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವಂಥ ಆತಂಕ ಬಿಜೆಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇಬ್ಬರಿಗೂ ಕೂಡ ಎದುರಾಗಿದೆ. ಸೊ ಹಾಗಾಗಿ ಏನು ಮಾಡೋದು ಅನ್ನುವಂಥ ಚರ್ಚೆ ಈಗ ಪಕ್ಷದ ಒಳಗಡೆನೆ ಶುರುವಾಗ್ತಾ ಇದೆ. ಬೆಳಗಾವಿ ಅಖಾಡದಲ್ಲಿ ಎಂಇಎಸ್ ಅಭ್ಯರ್ಥಿ ಮಹದೇವ ಪಾಟೀಲ್ ಅವರು ಕಣಕ್ಕಿಳಿತಿದ್ದಾರೆ. ಇದರಿಂದ ಮತಗಳು ಡಿವೈಡ್ ಆಗತ್ತೆ. ಇನ್ನೊಂದು ಕಡೆಯಲ್ಲಿ ಚಿಕ್ಕೋಡಿಯಲ್ಲೂ ಕೂಡ ಇದೇ ತರ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಟೆನ್ಷನ್ ಎದುರಾಗ್ತಾ ಇರೋದು ಎಂಇಎಸ್ ಅಭ್ಯರ್ಥಿಗಳು ಕಣಕ್ಕಿಳಿದಿರೋದ್ರಿಂದ ವೋಟ್ ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ, ಸಾಂಪ್ರದಾಯಿಕ ಮತಗಳು ಎಲ್ಲಿ ಡಿವೈಡ್ ಆಗುತ್ತೆ, ಹೇಗೆ ಸಮಸ್ಯೆ ಎದುರಾಗುತ್ತೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ? ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎರಡು ಲೋಕಸಭೆ ವಿಧಾನಸಭಾ ಏನು ಲೋಕಸಭೆಗಿದ್ದಾವೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಪೂರ್ಣಗೊಂಡಿದೆ. ಈಗಾಗಲೇ ಕನ್ನಡದಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಫೈಟ್ ಇರ್ತಕ್ಕಂಥದ್ದು. ಅದು ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಅದು ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು. ಈಗ ಎರಡೂ ಲೋಕಸಭೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಮತ ವಿಭಜನೆ ಆತಂಕ ಶುರುವಾಗಿರ್ತಕ್ಕಂಥದ್ದು. ಈಗ ನಾವು ಬೆಳಗಾವಿ ಲೋಕಸಭೆ ನೋಡೋದಾದ್ರೆ ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅಖಾಡಕ್ಕಿಳಿದಿದ್ರೆ, ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಒಂದು ಅಖಾಡದಲ್ಲಿದ್ದಾರೆ. ಈಗ ಇಲ್ಲಿ ಎಂಇಎಸ್ ನ ಅಭ್ಯರ್ಥಿ ಮಹಾದೇವ್ ಪಾಟೀಲ್ ಈಗ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಇವು ಚುನಾವಣಾ ಅಖಾಡದಲ್ಲಿ ಇರ್ತಕ್ಕಂಥದ್ದು. ಏನು ಬಿಜೆಪಿಗೆ ಬರ್ತಕ್ಕಂಥ ಸಾಂಪ್ರದಾಯಿಕ ಮತಗಳೇನಿದಾವೆ ಮರಾಠ ಮತಗಳು, ಆ ಮರಾಠ ಮತಗಳು ವಿಭಜನೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಎಂಇಎಸ್ ಸ್ಪರ್ಧೆಯಿಂದ ಇಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನುವಂತ ಚರ್ಚೆಗಳು ಆರಂಭಗೊಂಡಿದ್ದಾವೆ. ಯಾಕಂದ್ರೆ ಕಳೆದ ಉಪಚುನಾವಣೆಯಲ್ಲಿ ಇದೇ ಎಂಇಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡಿ 1 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ತೆಗೆದುಕೊಂಡಿದ್ದ. ಇದರಿಂದ ಬಿಜೆಪಿಯ ಲೀಡ್ ಏನಿದೆ ಲೀಡ್ ನ ಬಹಳ ಕಡಿಮೆ ಆಗಿತ್ತು. ಕೇವಲ 7,000 ಮತಗಳ ಅಂತರದಿಂದ ಒಂದು ಮಂಗಳಾಂಗಡಿ ಗೆಲುವನ್ನು ಸಾಧಿಸಿದ್ರು. ಈಗ ಅದೇ ಎಂಇಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರಿಂದ ಒಂದ್ ಕಡೆ ಬಿಜೆಪಿಗೆ ಒಂದು ದೊಡ್ಡ ಸಾಂಪ್ರದಾಯಿಕ ಮರಾಠ ಮತಗಳು ವಿಭಜನೆ ಆಗುವಂತ ಆತಂಕ ಸೃಷ್ಟಿ ಆದ್ರೆ, ಮತ್ತೊಂದು ಕಡೆ ಬೆಳಗಾವಿ ಗ್ರಾಮೀಣದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮರಾಠ ಮತಗಳನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಡಿತಾರೆ. ಒಂದ್ ವೇಳೆ ಎಂಇಎಸ್ ಅಭ್ಯರ್ಥಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕೂಡ ಮರಾಠ ಮತಗಳನ್ನು ಪಡೆದ್ರೆ ಅದು ಕೂಡ ಕಾಂಗ್ರೆಸ್ಗೆ ಒಂದಿಷ್ಟು ಹಿನ್ನಡೆ ಆಗುತ್ತೆ ಅಂತ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಚಿಕ್ಕೋಡಿ ಲೋಕಸಭೆ ನೋಡೋದಾದ್ರೆ ಇಲ್ಲಿ ಬಿಜೆಪಿ ಅಣ್ಣಾ ಸಾಹೇಬ್ ಜೊಲ್ಲೆ 2ನೇ ಬಾರಿ ಅಖಾಡಕ್ಕಿಳಿದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಇಲ್ಲಿ ಅಖಾಡಕ್ಕಿರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಟಫ್ ಫೈಟ್ ಈಗಾಗಲೇ ಒಂದು ರೂಪುಗೊಂಡಿದೆ. ಆದ್ರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳ್ಕರ್ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಶಂಭು ಕಲ್ಲೋಳ್ಕರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಯಬಾಗದಲ್ಲಿ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೆಸಿದ್ರು. ಕೊನೆ ಕ್ಷಣದಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತನಿಗೆ ಟಿಕೆಟ್ ಕೊಡಿಸಿದ್ರಿಂದ ಶಂಭು ಕಲ್ಲೋಳ್ಕರ್ಗೆ ಟಿಕೆಟ್ ಮಿಸ್ ಆಗಿತ್ತು. ಆಗ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 2ನೇ ಸ್ಥಾನವನ್ನ ಕೇವಲ 6,000 ಮತಗಳ ಅಂತರದಿಂದ ಒಂದು ಶಂಭು ಕಲ್ಲೋಳ್ಕರ್ ಸೋಲ್ತಾರೆ. ಹಾಗಾಗಿ
ಬೆಳಗಾವಿ ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತ ಶಂಭು ಕಳೋಕರ್ಗೆ ಮತ್ತೆ ಆ ಟಿಕೆಟ್ ಸಿಗೋದಿಲ್ಲ. ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಸಿಗುತ್ತೆ. ಆ ಒಂದು ಕಾರಣಕ್ಕಾಗಿ ಮತ್ತೆ ಈಗ ಶಂಭು ಕಳೋಕರ್ ಬಂಡಾಯದ ಬಾವುಟ ಹಾಕಿರ್ತಕ್ಕಂಥದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಚಿಕ್ಕೋಡಿ ಲೋಕಸಭೆಯಲ್ಲಿ ಅಹಿಂದ ಮತಗಳು ಬಹಳ ನಿರ್ಣಾಯಕ ಆಗಿರ್ತಕ್ಕಂಥದ್ದು. 10 ಲಕ್ಷ ಅಹಿಂದ ಮತಗಳಿದ್ದಾವೆ. ಹಾಗಾಗಿ ಏನು ಶಂಭು ಕಳೋಕರ್ ಇದ್ದಾರೆ, ಇವರು ನಿವೃತ್ತ IAS ಅಧಿಕಾರಿ. ಏನು ಕುಡ್ಚಿಯ ವಿಧಾನಸಭಾ ಮತಕ್ಷೇತ್ರ ಕಾಂಗ್ರೆಸ್ ಶಾಸಕರಾದಂತ ಮಹೇಂದ್ರ ತಮ್ಮಣ್ಣವ್ರು ಏನಿದ್ದಾರೆ ಅವರಿಗೆ ಇವರು ಮಾವನಾಗ್ತಾರೆ. ಹಾಗಾಗಿ ಈ ಒಂದು ಶಂಭು ಕಳೋಕರ್ ಸ್ಪರ್ಧೆಯಿಂದ ಅಹಿಂದ ಮತಗಳ ವಿಭಜನೆ ಏನಿದೆ ಆ ವಿಭಜನೆ ಆಗುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ. ಒಂದ್ ವೇಳೆ ಶಂಭು ಕಳೋಕರ್ ಚಿಕ್ಕೋಡಿ ಲೋಕಸಭೆಯಲ್ಲಿ ಬರ್ತಕ್ಕಂತ ಅದು SC ST ಮತ್ತು ಮುಸ್ಲಿಂ ಮತಗಳೇನಾದ್ರು ಸೆಳೆಯುವಲ್ಲಿ ಯಶಸ್ವಿ ಆದ್ರೆ ಅವಾಗ ಇದು ಕಾಂಗ್ರೆಸ್ಸಿಗೆ ಒಳಪೆಟ್ಟು ಬೀಳುತ್ತೆ. ಇದರ ಲಾಭ ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಎರಡೂ ಲೋಕಸಭೆಯಲ್ಲಿ ಒಂದ್ ಕಡೆ ಬೆಳಗಾವಿಯಲ್ಲಿ MES ನಿಂದ ಬಿಜೆಪಿಗೆ ತಲೆನೋವು ಆದ್ರೆ ಚಿಕ್ಕೋಡಿಯಲ್ಲಿ ಶಂಭು ಕಳೋಕರ್ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ತಲೆನೋವಾಗಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಇದಾರೆ ಶಂಭು ಕಳೋಕರ್ ನಮ್ಮ ಪಕ್ಷದವರೆಲ್ಲ ಅವ್ರ ಸ್ಪರ್ಧೆಯಿಂದ ನಮ್ಗೆ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದಾರೆ. ಆದ್ರೆ ರಾಜಕೀಯವಾಗಿ ನೋಡೋದಾದ್ರೆ, ಜಾತಿ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಖಂಡಿತವಾಗಿಯೂ ಇದು ಕಾಂಗ್ರೆಸ್ಗೆ ಒಂದು ಚಿಕ್ಕೋಡಿಯಲ್ಲಿ ಒಳಪಟ್ಟು ಕೊಡುತ್ತೆ. ಅದೇ ಬೆಳಗಾವಿಯಲ್ಲಿ ಬಿಜೆಪಿಗೆ MES ಒಳಪಟ್ಟು ಕೊಡುವಂತ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.